ಇತ್ತೀಚೆಗೆ ಏನು ರಾಜ್ಯಸಭೆಗೆ ಆಯ್ಕೆ ಆಗಿರುವಂಥ ಸನ್ಮಾನ್ಯ ರಾಜ್ಯಸಭಾ ಸದಸ್ಯರಾದಂಥ ನಾಸೀರ್ ಹುಸೇನ್ ಅವರಿಗೆ ಅವ್ರ ಬಗ್ಗೆ ವಿಶೇಷವಾಗಿ ನಮ್ಮೆಲ್ಲರಿಗೂ ಕೂಡ ಗೌರವ ಇದೆ. ಯಾಕಂದರೆ ಬಳ್ಳಾರಿಯಿಂದ ಒಬ್ಬ 2ನೇ ಬಾರಿ ರಾಜ್ಯಸಭಾ ಸದಸ್ಯರಾಗ್ತಾನಂದ್ರಿಗಿನ ನಮ್ಮೆಲ್ಲರಿಗೂ ಕೂಡ ಗೌರವ ಕೂಡ ಇದೆ, ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೀತಿ ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ಏನು ಮೊನ್ನೆ ನಡೆದಂಥ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅವ್ರೇನು ಘೋಷಣೆಗಳನ್ನು ಕೂಗಿದ್ರು, ಒಂದು ರೀತಿ ರಾಜ್ಯಸಭಾ ಸದಸ್ಯರಾದಂಥ ಸನ್ಮಾನ್ಯ ನಾಸೀರ್ ಹುಸೇನ್ ಅವರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂದಿಲ್ಲ. ಒಂದು ಅವ್ರು ಹೇಳ್ತಾ ಇರುವಂಥದ್ದು ನಾಸೀರ್ ಹುಸೇನ್ಗೆ ಜಿಂದಾಬಾದ್, ನಾಸೀರ್ಗೆ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿಗೆ ಜಿಂದಾಬಾದ್ ಅನ್ನೋಂಥ ವಿಷಯವನ್ನು ಅವರು ಉಲ್ಲೇಖನೆ ಮಾಡಿದರು. ಜೊತೆಯಲ್ಲಿ ನಾನು ಇದ್ದಂಥ ಟೈಮಲ್ಲಿ ಆ ಕೂಗನ್ನು ಕೂಗಿದ್ದಿಲ್ಲ, ಆಮೇಲೆ ಏನಾಯಿತು ಅನ್ನೋಂಥ ವಿಷಯವನ್ನು ಕೂಡ ಅವರು ಮಂಡಿಸಿದರು. ಯಾಕಂದರೆ ಎಲ್ಲೋ ಒಂದು ಕಡೆ ಇವತ್ತು ಕಾಂಗ್ರೆಸ್ ಪಕ್ಷ ಅನ್ನೋಂಥದ್ದು ಒಂದು ರೀತಿ ತುಷ್ಟೀಕರಣ ಮಾಡೋಂಥ ನೀತಿಯಲ್ಲನ್ನು ಅನುಸರಿಸುತ್ತದೆ ಅಂತೇಳಿ ನನಗೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಭಯೋತ್ಪಾದಕರ ಪರವಾಗಿ ಏನನ್ನ ಈ ಸರ್ಕಾರ ನಿಂತಿದೇನೋ ಅಂತೇಳಿ ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಡೀ ಇವತ್ತು ದೇಶದಲ್ಲಿ ಒಬ್ಬ ರಾಜ್ಯಸಭಾ ಸದಸ್ಯರಾದಂಥ ನಾಸೀರ್ ಹುಸೇನ್ ಅವರು ಬಳ್ಳಾರಿಯವರಾಗಿರೋ ಕಾರಣ ಇಡೀ ಭಾರತದಲ್ಲಿ ಇವತ್ತು ಎಲ್ಲ ಕಡೆ ಕೂಡ ಟ್ರೋಲ್ ಆಗ್ತಾ ಇದೆ. ಅದು ನಮ್ಮ ವಿಧಾನಸಭೆಯಲ್ಲಿ, ಅಂದರೆ ನಾವೇನು ಇವತ್ತು ವಿಧಾನಸೌಧ ಅಂದ ತಕ್ಷಣ ಒಂದು ಶಕ್ತಿ ಸೌಧ ಅಂತೀವೋ, ನಮ್ಮೆಲ್ಲರಿಗೆ ಬೇಕಾದಂಥ ದೇವಸ್ಥಾನಕ್ಕೆ ಎಷ್ಟು ಗೌರವವನ್ನು ಕೊಡ್ತೀವೋ ಅಷ್ಟು ಗೌರವ ಕೊಡೋಂಥ ಸ್ಥಳದಲ್ಲಿ ಒಂದು ರೀತಿ ಯಾರೋ ಕೆಲವು ಮಂದಿ ಕಿಡಿಗೇಡಿಗಳು ಅವರು ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋಂಥ ಕೂಗುಗಳನ್ನು ಅಲ್ಲಿ ಕೂಗ್ತಾವ. ಜೊತೆಲಿ ರಾಜ್ಯಸಭಾ ಸದಸ್ಯರಂಥ ನಾಸೀರ್ ಹುಸೇನ್ ಅವರು ಎಲ್ಲೋ ಒಂದು ಕಡೆ ಮನಸ್ಸು ಮಾಡಿದರೆ, ಯಾಕಂದರೆ ಒಂದು ಕಡೆ ಈ ಪ್ರಜಾಪ್ರಭುತ್ವದಲ್ಲಿ ಈ 4ನೇ ಅಂಗ ಇವತ್ತು ಮಾಧ್ಯಮಗಳ ಅಂಗ ಆಗಿರೋ ಕಾರಣ ಅವ್ರಿಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ. ಒಂದು ಕಡೆ ಭಾರತೀಯ ಮಾತೆಗೆ ಜಿಂದಾಬಾದ್ ಅಂತೇಳಿ ಒಂದು ಕಡೆ ಕೂಗ್ತಾ ಇದ್ದರೆ, ಒಂದು ಕಡೆ ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತೇಳಿ ಒಂದು ಕಡೆ ಕೂಗ್ತಾ ಇದ್ದೆ. ಮಾಧ್ಯಮ ಸ್ನೇಹಿತರು ಏನು ಮಾಡ್ತಾರೆ, ಅವರು ಬಂದು ಯಾವುದೋ ಒಂದು ಸುದ್ದಿ ಜನರಿಗೆ ತಿಳಿಸ್ಬೇಕು ಅನ್ನೋಂಥ ಕಾರಣದಿಂದ ಬಂದಂಥ ಟೈಮಲ್ಲಿ ಅವ್ರು ಯಾವ ರೀತಿಯಲ್ಲಿ ವರ್ತನೆ ಮಾಡಿದರು ಅಂದರೆ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಒಬ್ಬ ಗೌರವಾನ್ವಿತವಾದಂಥ ಸ್ಥಾನಕ್ಕೆ ಹೋಗೋಂಥ ವ್ಯಕ್ತಿ, ಆ ವ್ಯಕ್ತಿ ಈ ರೀತಿ ನಡ್ಕೊಂಡು ಅನ್ನೋಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು ಕೂಡ ನಾನು ಕೇಳಬೇಕಾಗುತ್ತೆ. ಅವರು ರಾಜ್ಯಸಭಾ ಸದಸ್ಯರಂಥ ನಾಸೀರ್ ಹುಸೇನ್ ಸರ್ಕಾರ ಮನಸ್ಸು ಮಾಡಿದರೆ ತಕ್ಷಣ ಅವರು ಬಂಧಿಸಬೇಕಾಯಿತು, ಅವರು ಜೈಲಿಗೆ ಓಡಬೇಕಾಯಿತು. ತಕ್ಷಣ ಅವ್ರನ್ನ ಬಂಧಿಸಿ ಜೈಲಿಗೆ ಓಡಂಥ ಕೆಲಸ ಮಾಡಿದರೆ ಎಲ್ಲೋ ಒಂದು ಕಡೆ ಇಲ್ಲಪ್ಪ ಅವರು ಒಳ್ಳೆ ಕೆಲಸ ಮಾಡಿದರು ಅನ್ನೋಂಥ ಆಗ್ಬೋದಾಗಿತ್ತು ಅನ್ನೋಂಥದ್ದು ನನ್ನ ಗಮನಕ್ಕೆ ಬಂದಿರೋಂಥ ವಿಚಾರ. ಯಾಕಂದರೆ ನಾನು ಇವತ್ತು ಅವ್ರ ಬಗ್ಗೆ ನಾನು ಬಹುಶಃ ಭಾರತ ದೇಶಕ್ಕೆ ಯಾರು ಜಿಂದಾಬಾದ್ ಅನ್ನೋಂಥ ವ್ಯಕ್ತಿಗಳು ಇವತ್ತು ಎಲ್ಲೋ ಒಂದು ಕಡೆ ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋಂಥ ವ್ಯಕ್ತಿಗಳನ್ನು ಹೋಲಿಸಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ತುಂಬ ನೋವಾಗುತ್ತೆ, ಭಾಳಷ್ಟು ಒಂದು ರೀತಿ ದುಃಖ ಕೂಡ ಆಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಈ ರೀತಿ ನೋಡ್ತಾ ಇದ್ದರೆ ಇಡೀ ದೇಶದಲ್ಲಿ ಕೆಲವೊಂದು ವಾತಾವರಣಗಳು ನಾವು ನೋಡ್ತಾ ಇದ್ದೀವಿ, ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾವೆ. ಯಾವತ್ತು ಈ ರಾಜ್ಯದಲ್ಲಿ ಒಂದು ಕಡೆ ಕಾಂಗ್ರೆಸ್ಗೆ ಅಧಿಕಾರ ಬಂದ ನಂತರ, ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬಂದ ನಂತರ ಈ ದೇಶದ ಬಗ್ಗೆ, ಈ ಸಂಸ್ಕೃತಿ ಬಗ್ಗೆ, ನೆಲದ ಬಗ್ಗೆ, ಜಲದ ಬಗ್ಗೆ, ಭಾಷೆ ಬಗ್ಗೆ ಅವರು ಬಹುಶಃ ಯಾರು ಹೇಳ್ಕೊಡಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ನಾವೆಲ್ಲರೂ ಕೂಡ 1947 ಇಲ್ಲ, ಆ ಸಂದರ್ಭದಲ್ಲಿತ್ತು. ನೆಹರು ಕಾಲದಲ್ಲಿ ಪ್ರಧಾನಮಂತ್ರಿಗಳಾದಂಥ ಟೈಮಲ್ಲಿ ಏನು ಬೇಕಾದರೆ ಕೂಡ ನಡೀತಿತ್ತು, ಏನು ಬೇಕಾದರೆ ಮಾತಾಡ್ತಿದ್ರು. ಇವತ್ತು 24ನೇ ಇಸ್ವಿಯಲ್ಲಿ ನಾವು ಈ ರೀತಿ ಮಾತಾಡಿದರೆ ಯಾರು ಒಪ್ಪಂದ ಸ್ಥಿತಿಯಲ್ಲಿ ಇಲ್ಲ.
ಯಾಕಂದರೆ ಇವತ್ತು ನಮ್ಮೆಲ್ಲರೂ ಕೂಡ ವಿಧಾನಸೌಧ ಅಂದ ತಕ್ಷಣವೇ ನಮ್ಮೆಲ್ಲರೂ ಕೂಡ ಒಂದು ಶಕ್ತಿ ಸೌಧ ಇದ್ದಂತೆ. ಅಲ್ಲಿ ಶಕ್ತಿ ಸೌಧದಲ್ಲಿ ಇಡೀ 6 ಕೋಟಿ ಜನರಿಗೆ ಶಕ್ತಿ ಸೌಧದಲ್ಲಿ ಒಂದು ಕಡೆ ಭಾರತ ಮಾತಕ್ಕೆ ಅಪಮಾನ ಮಾಡೋಂಥ ಕೆಲಸ ಮಾಡ್ತಾರೆ, ಪಾಕಿಸ್ತಾನಿಗೆ ಜಿಂದಾಬಾದ್ ಘೋಷಣೆಯನ್ನು ಮಾಡೋಂಥ ಕೆಲಸ ಮಾಡ್ತಾರೆ, ಪತ್ರಕರ್ತರಿಗೆ ಅಪಮಾನ ಮಾಡೋಂಥ ಕೆಲಸ ಮಾಡ್ತಾರೆ. ಬಹುಶಃ ನಾವು ಇಂಥ ವ್ಯಕ್ತಿಗಳನ್ನು ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋ ವ್ಯಕ್ತಿಗಳು ವಿಧಾನಸೌಧದಲ್ಲಿ 6 ಕೋಟಿ ಜನಸಂಖ್ಯೆ ಇರುವಂಥ ಶಕ್ತಿ ಸೌಧದಲ್ಲಿ ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋಂಥ ವ್ಯಕ್ತಿಗಳು ನಾಳೆ ವಿಧಾನಸೌಧಕ್ಕೆ ನುಗ್ಗಿ ಬಾಂಬ್ ಇಡಲ್ಲ ಅನ್ನೋಂಥದ್ದು ಕೂಡ ಏನು ಅನ್ನೋಂಥದ್ದು ಕೂಡ ನಾವು ಯೋಚನೆಯನ್ನು ಮಾಡಬೇಕಾಗುತ್ತೆ. ಇಂಥ ವ್ಯಕ್ತಿಗಳು ಪಾಕಿಸ್ತಾನಿಗೆ ಜಿಂದಾಬಾದ್ ಮೇಲೆ ನಾಳೆ ವಿಧಾನಸೌಧಕ್ಕೆ ಹೋಗಿ ಬಾಂಬ್ ಕೂಡ ಇಡ್ಬೋದಲ್ಲ. ಇಂಥವ್ರನ್ನ ನಾವು ಕಠಿಣವಾದಂಥ ಕ್ರಮವನ್ನು ತಗೊಂಡಂಥ ಕೆಲಸ ಮಾಡಬೇಕು. ಅದಕ್ಕೋಸ್ಕರವಾಗಿ ನಾನು ಬಹುಶಃ ಭಾಳಷ್ಟು ಕಡೆ ಒಂದು ರೀತಿ ಇವತ್ತಿನ ಮಂತ್ರಿಗಳಾದಂಥ ಸನ್ಮಾನ್ಯ ನಮ್ಮ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂತ ನಮ್ಮ ಜಮೀರ್ ಅಹಮದ್ ಅವರು ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾನೆ ನೋಡ್ರಿ, ಸಂವಿಧಾನಕ್ಕೆ ಅವ್ರು ಕೊಡ್ತಾರೆ ಅಂತ ಗೌರವ ನೋಡ್ರಿ. ಒಂದು ರೀತಿ ಸಂವಿಧಾನದ ಬಗ್ಗೆ ಅವರು ಮೊನ್ನೆ ಜಾಗೃತಿ ಮನೆಗೆ ಸಂವಿಧಾನವನ್ನು ತಿಳಿಸ್ಬೇಕನ್ನೋಂಥ ಕಾರ್ಯಕ್ರಮ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಒಂದು ಕಡೆ ಸಂವಿಧಾನಕ್ಕೆ ಅಪಮಾನ ಮಾಡೋಂಥ ಕೆಲಸ, ಅಗೌರವ ಮಾಡೋಂಥ ಕೆಲಸ ಒಂದು ಕಡೆ ಮಾಡ್ತಾರೆ. ಬಹುಶಃ ಕಾಂಗ್ರೆಸ್ ನಾಯಕರಿಗೆ ಯಾರಿಗೆ ಗೊತ್ತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಷ್ಟು ದುಃಖ ಪಟ್ಟಿರ್ಬೋದು. ಇವತ್ತು ಎಲ್ಲ ವರ್ಗೀಯ ಜನರಿಗೆ, ಇವತ್ತು ಬಡವರಿಗೆ ಬೇಕಾದಂಥ ಎಲ್ಲ ಜನರಿಗೆ, ನಮ್ಮಂಥವ್ರಿಗೆ, ಪ್ರತಿಯೊಬ್ಬ ಬಡವನಿಗೆ ಒಂದೇ ಜಾತಿಗೆ ಸೀಮಿತ ಆದಂಥ ನಾಯಕಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಸೋಲಿಸಿದಂಥ ವ್ಯಕ್ತಿಗಳು ಇವತ್ತು ಸಂವಿಧಾನಕ್ಕೆ ಏನು ಗೌರವವನ್ನು ಕೊಡ್ತಾರೆ. ಆ ಜಮೀರ್ ಅಹಮದ್ ಹೇಳ್ತಾರೆ, ಏನಂದು ಹೇಳ್ತಾರೆ, ಇವತ್ತು ಒಂದು ಕಡೆ ಸ್ಪೀಕರ್ ಅನ್ನೋಂಥ ಹುದ್ದೆ ಸಂವಿಧಾನದಲ್ಲಿ ಅದಕ್ಕೆ ಆದಂಥ ಒಂದು ಮಾನ್ಯತೆ ಇರುವಂಥ ಹುದ್ದೆ. ಆ ಸ್ಪೀಕರ್ ಅಂದ ತಕ್ಷಣ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಯಾವುದೇ ಪಕ್ಷಕ್ಕೆ ಸೀಮಿತ ಆದಂಥ ವ್ಯಕ್ತಿ ಅಲ್ಲ, ಎಲ್ಲರೂ ಕೂಡ ಸಮಾನವಾದಂಥ ವ್ಯಕ್ತಿ, ಸಮಾನ ರೀತಿಯಲ್ಲಿ ಕಾಣುವಂಥ ವ್ಯಕ್ತಿ. ಸ್ಪೀಕರ್ ಅಂದ ತಕ್ಷಣ ಅದಕ್ಕೊಂದು ಕುರ್ಚಿಗೊಂದು ಗೌರವ ಇದೆ ಅನ್ನೋಂಥ ಕಾರಣದಿಂದ ಸ್ಪೀಕರಾಗಿ ಆಯ್ಕೆ ಮಾಡಿದ ನಂತರ ಎಲ್ಲ ಒಂದು ಕಡೆ ಅವ್ರನ್ನ ಓಲೈಸಬೇಕು ಅನ್ನೋಂಥ ಕಾರಣದಿಂದ ಸ್ಪೀಕರ್ಗೆ ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅಂದ್ರಿಗಿನ ಇವತ್ತು ನಾವು ಪ್ರತಿಯೊಬ್ಬರು ಕೂಡ BJPಯವರಾಗಿರ್ಬೋದು, ಯಾರೇ ಆಗಿರ್ಬೋದು, ಇವತ್ತು ನಾವು ಖಾದರ್ UT ಖಾದರ್ ಅವ್ರನ್ನ ನಾವು ಸ್ಪೀಕರ್ ಮಾಡಿದ್ವಿ, ಎಲ್ಲರೂ ಕೂಡ ನಮಸ್ಕಾರ ಹೇಳ್ಬೇಕನ್ನಂಥ ಭಾಷೆಯನ್ನು ಇವತ್ತು ಸಂವಿಧಾನದ ಒಂದು ಅಪಮಾನ ಮಾಡೋಂಥ ಕೆಲಸ ಮಾಡ್ತಾನೆ. ಜೊತೆಯಲ್ಲಿ ನಾನು ನೋಡ್ತಾ ಇದ್ದೆ ಒಂದು ರೀತಿ ಎಲ್ಲಿ ನಮ್ಮ ಯಾವ ಹಳ್ಳಿ ಅದು KG ಹಳ್ಳಿ DG ಹಳ್ಳಿ ವಿಚಾರದಲ್ಲಿ ಶಾಸಕರ ಮನೆಗೆ ಬೆಂಕಿ ಹಚ್ಚಿದ್ರು. ಶಾಸಕರ ಮನೆಗೆ ಬೆಂಕಿ ಹಚ್ಚಿ ಒಂದು ರೀತಿ ಬೇರೆ ಕಡೆ ಏನು ಈ ಮಂಗಳೂರು ಕರಾವಳಿ ಪ್ರದೇಶದಲ್ಲಿ ಕುಕ್ಕರ್ ಬಾಂಬ್ ಆರೋಪಿಗಳ ಮೇಲೆ ಅವತ್ತು ಅವರು ತಪ್ಪಿತಸ್ಥರು ಅಂತೇಳಿ ಪೊಲೀಸರು ಅವ್ರನ್ನ ಬೆನ್ನತ್ತಿ ಅರೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಕೂಡ ಇವತ್ತಿನ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಅವ್ರನ್ನ ಒಂದು ರೀತಿ ಅಮಾಯಕರು ಅನ್ನೋಂಥ ಮಾತುಗಳನ್ನು DK ಶಿವಕುಮಾರ್ ಅವರು ಮಾತಾಡ್ತಾರೆ. ಜೊತೆಯಲ್ಲಿ ಅವರು ಮಾತಾಡೋಂಥ ಶೈಲಿಯಲ್ಲಿ ಬ್ರದರ್ಸ್ ಅನ್ನೋಂಥದ್ದು ಕೂಡ ಉಲ್ಲೇಖನವನ್ನು ಕೂಡ ಮಾಡ್ತಾನೆ. ಇವೆಲ್ಲ ಕೂಡ ನೋಡ್ತಾ ಇದ್ರಿಗಿನ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಈ ಬ್ರದರ್ಸು ಜೊತೆಯಲ್ಲಿ ಅಮಾಯಕರು ಅನ್ನೋಂಥ ಶಬ್ದಗಳೇನು ಬಳಸ್ತಾರೋ ಇವೆಲ್ಲ ಇಂಥವು ನೋಡ್ತಾ ಇದ್ರಿಗಿನ ಎಲ್ಲೋ ಒಂದು ಕಡೆ ಅವ್ರೆಲ್ಲರೂ ಕೂಡ ಒಂದು ರೀತಿ ಪುಷ್ಟೀಕರಣ ಕೊಡೋಂಥ ಕೆಲಸ ಕೂಡ ಆಗ್ತಾ ಇದೆ ಅನ್ನೋಂಥ ವಿಚಾರವನ್ನು ಮಾಡಿ ಇಂಥ ದೇಶದ್ರೋಹಿಗಳಿಗೆ ಒಂದು ರೀತಿ ಪ್ರೋತ್ಸಾಹವನ್ನು ಕೊಡೋಂಥ ಕೆಲಸ UT ಖಾದರ್ ಸ್ಪೀಕರ್ ಆದಂಥ ಟೈಮಲ್ಲಿ ಜಮೀರ್ ಅಹಮದ್ ಅವರು ಹೇಳಿಕೆ, ಜೊತೆಲಿ ಕುಕ್ಕರ್ ಬಾಂಬ್ ವಿಚಾರದಲ್ಲಿ DK ಶಿವಕುಮಾರ್ ಅವರು ಹೇಳಿಕೆ, ಆ DG ಹಳ್ಳಿ ವಿಚಾರದಲ್ಲಿ ಶಾಸಕರ ಮನೆಗೆ ಬೆಂಕಿ ಹಚ್ಚಿದಂಥ ಟೈಮಲ್ಲಿ DK ಶಿವಕುಮಾರ್ ಅವರ ಹೇಳಿಕೆ ನೋಡ್ತಾ ಇದ್ರಿಗಿನ ಇವತ್ತೆಲ್ಲೋ ಒಂದು ಕಡೆ ಈ ಸರ್ಕಾರ ಏನಿದೆನೋ ಎಲ್ಲ ಇಡೀ ದೇಶದಲ್ಲಿದ್ದಂಥ ಇಡೀ ರಾಜ್ಯಗಳಲ್ಲಿದ್ದಂಥ ಎಲ್ಲ ಹಿಂದೂಗಳ ವಿರೋಧಿ ಅನ್ನೋಂಥ ರೀತಿಯಲ್ಲಿ ವರ್ತಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ನೋಡ್ತಾ ಇದ್ದೆ ಎಲ್ಲ ಒಂದು ಕಡೆ ಈ ವಿಚಾರದಲ್ಲಿ ಮಾಧ್ಯಮಗಳಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಇವತ್ತು ಯಾರೋ ಒಬ್ಬರು ಆ ಕಾರ್ಯಕರ್ತರು ಅವರು ಒಬ್ಬರು ಬಂದು ಕೈ ಬಾಯಿ ಮುಚ್ಚೋಂಥ ಕೆಲಸ ಆಗ್ತಾಯಿತ್ತು. ಆ ಬಾಯಿ ಬಿಚ್ಚೋಂಥ ಟೈಮಲ್ಲಿ ಅವ್ರು ಏನು ಹೇಳ್ತಾಯಿದ್ರು, ಇಲ್ಲ ಮುಖ್ಯಮಂತ್ರಿಗಳು ಅವ್ರ ಟ್ವಿಟರ್ದಲ್ಲಿ ಅವ್ರ ಫೇಸ್ಬುಕ್ದಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಇದು ಪಾಕಿಸ್ತಾನಿಗೆ ಜಿಂದಾಬಾದ್ ಅಲ್ಲ, ಇದು ನಾಸಿರ್ ಹುಸೇನ್ ಅವರಿಗೆ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿಗೆ ಜಿಂದಾಬಾದ್ ಅನ್ನೋಂಥ ಘೋಷಣೆಗಳು ಕೂಗಿದ್ದಾರೆ ಅನ್ನೋಂಥ ಟೈಮಲ್ಲಿ ಆಲ್ರೆಡಿ
ಇವತ್ತು FSL ವರದಿಗೆ ಸಲುವಾಗಿ ಕಳಿಸ್ಕೊಟ್ಟಾರ. ಅದು ಬರಲಿದ್ದ ಮುಂಚೆನೇ ಆಲ್ರೆಡಿ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಸುರ್ಜೇವಾಲ್ ಅವರು, ಪ್ರಿಯಾಂಕಾ ಖರ್ಗೆ ಅವರು ಕ್ಲೀನ್ ಚಿಟ್ ಕೊಟ್ಬಿಟ್ಟಾರ ಅವ್ರಿಗೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು ಕೇಳಬೇಕಾಗುತ್ತೆ. FSL ರಿಪೋರ್ಟ್ ಬಂದಿಲ್ಲ, ಆಲ್ರೆಡಿ ಅವರು ಕ್ಲೀನ್ ಚಿಟ್ ಕೊಡೋಂಥ ಕೆಲಸ ಕೂಡ ಅವ್ರು ಮಾಡಿದಾರ. ಇವತ್ತು ಭಾಳಷ್ಟು ಉದಾಹರಣೆಗಳು ತೊಗೋಬೇಕಾದ್ರೆ ಸರ್ಜಿಕಲ್ ಸ್ಟ್ರೈಕ್ ಆದಂಥ ಟೈಮಲ್ಲಿ ಕೂಡ ಅವರು ಸಾಕ್ಷಿಗಳನ್ನು ಕೇಳಿದ್ರು ಕಾಂಗ್ರೆಸ್ ಪಾರ್ಟಿಯವರು. ಅದಕ್ಕೋಸ್ಕರವಾಗಿ ಇವತ್ತು ಒಂದು ರೀತಿ ಇಡೀ ವ್ಯವಸ್ಥೆ ಇವತ್ತು ಎಲ್ಲೋ ಒಂದು ಕಡೆ ತಲೆ ತಗ್ಗಿಸ್ಕೊಳ್ಳೋಂಥ ಕೆಲಸ ಆಗಿದೆ. ಅದಕ್ಕೋಸ್ಕರ ಇಂಥ ಘೋಷಣೆಗಳು ಕೂಗಿದಂಥ ವ್ಯಕ್ತಿಗಳ ತಕ್ಷಣವೇ ಅವ್ರಿಗೆ ಅರೆಸ್ಟ್ ಮಾಡೋಂಥ ಕೆಲಸಗಳು ಆಗಬೇಕು. ಇವತ್ತು ನಾನು ಈ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ, ರಾಷ್ಟ್ರೀಯ ತನಿಖೆ ದಳಕ್ಕೆ ಇವತ್ತು ಇದನ್ನು ವಹಿಸಬೇಕು ಅಂದಾಗ NIAಗೆ ಒಪ್ಪಿಸ್ಬೇಕಂದೇಳಿ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಆಲ್ರೆಡಿ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಯಾಕಂದರೆ ನಾನು ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೇಳೋಂಥ ದೊಡ್ಡ ಮನುಷ್ಯ ಅಲ್ಲ. ಯಾಕಂದರೆ ಮುಖ್ಯಮಂತ್ರಿಗಳು ಎಷ್ಟು ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಕೂಡ ಅವರೇ ತನಿಖೆಯನ್ನು ಮಾಡೋಂಥ ಟೈಮಲ್ಲಿ ಅವ್ರಿಗೆ ಬೇಕಾದಂಥ ವ್ಯಕ್ತಿಗಳನ್ನ ಆ ತನಿಖೆಯಲ್ಲಿ ಜೋಡಿಸ್ಕೊತಾರೆ. ಯಾರನ್ನ ಚೇರ್ಮನ್ ಮಾಡಬೇಕು, ಚೇರ್ಮನ್ ಅಲ್ಲ, ಯಾರನ್ನ ಅದನ್ನು ಅಧ್ಯಕ್ಷರು ಮಾಡಬೇಕಂದೇಳಿ ಅವರೇ ಡಿಸಿಷನ್ ತೊಗೊತಾರೆ. ಅಲ್ಲಿಂದ ತನಿಖೆಯಲ್ಲಿದ್ದಂಥ ಟೈಮಲ್ಲಿ ಈ ರೀತಿ ಆಗಲ್ಲ ಅನ್ನೋಂಥ ವರದಿಗಳು ಭಾಳಷ್ಟು ಕೊಟ್ಟಿರೋ ಕಾರಣ ಇದಕ್ಕೆ ಕೂಡ ಸರ್ಕಾರ ಅವ್ರದ್ದೇ ಇರೋ ಕಾರಣ ಇದಕ್ಕೆ ಕೂಡ ಅವ್ರನ್ನ ಎಲ್ಲೋ ಒಂದು ಕಡೆ ಇಲ್ಲ ಹಂಗಾಗಿಲ್ಲ ಅನ್ನೋಂಥ ರಿಪೋರ್ಟು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಈ ರಿಪೋರ್ಟು ನಮ್ಮ ಪರವಾಗಿ ಬರೋದು ಇಲ್ಲ. ಅವರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂದಿರೋ ಕೂಡ ನಾಸೀರ್ ಹುಸೇನ್ ಅವರಿಗೆ ಜಿಂದಾಬಾದ್ ಅಂದಾರೆ ಅಂತೇಳಿ ಆ ರಿಪೋರ್ಟ್ ಕೊಡೋಂಥ ಕೆಲಸಗಳು ಆಗುತ್ತೆ. ಇದು ಭಾಳ ಸ್ಪಷ್ಟ, ಇದರ ಯಾವುದೇ ಮುಚ್ಚುಮರಿಲ್ಲ. ನನಗೆ ಇವತ್ತು ತಕ್ಷಣವೇ ಅವ್ರಿಗೆ NIAಗೆ ಇದನ್ನು ಒಪ್ಪಿಸ್ಬೇಕೆಂದೇಳಿ ಸರ್ಕಾರನ ಕೂಡ ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಬಹುಶಃ ಈ ರೀತಿ ವರ್ತನೆಗಳು ನೋಡ್ತಾ ಇದ್ರಿಗಿನ ನಮ್ಮೆಲ್ಲರೂ ಕೂಡ ಭಾಳಷ್ಟು ನೋವು ತರೋಂಥ ವಿಚಾರ ಆಗಿರೋ ಕಾರಣ ಇವತ್ತು ಬಹುಶಃ ಎಲ್ಲ ಗ್ಯಾರಂಟಿಗಳ ಜೊತೆಯಲ್ಲಿ ನಮಗೆ 6ನೇ ಗ್ಯಾರಂಟಿ ಅಂದ್ರಿಗಿನ ಈ ರೀತಿ ದೇಶದ್ರೋಹಿಗಳಿಗೆ ಒಂದು ರೀತಿ ರಕ್ಷಣೆ ಕೊಡೋಂಥ ಕೆಲಸ. ಯಾರ್ಯಾರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತಾರೋ ಇಲ್ಲೇ ಊಟ ಮಾಡಿ, ಇಲ್ಲೇ ಗಾಳಿ ಸೇರಿಸಿ, ಇಲ್ಲೇ ಬಿರಿಯಾನಿ ತಿಂದು, ಇಲ್ಲೇ ಊಟ ಮಾಡಿ, ಇಲ್ಲೇ ಮಲಗಿ ನಮ್ಮ ಭಾರತ ದೇಶನ ಜಿಂದಾಬಾದ್ ಅನ್ನೋದು ಬಿಟ್ಟು ಇವತ್ತು ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋಂಥ ರಕ್ಷಣೆ ಮಾಡೋಂಥ ಕೆಲಸ ಈ ಸರ್ಕಾರ ಮಾಡ್ತಾಯಿದೆ. ಇತ್ತೀಚೆಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ರೀತಿ ಮಾಧ್ಯಮಗಳಿಗೆ ಅಪಮಾನ ಮಾಡೋಂಥ ಕೆಲಸ ಮಾಡಿದೆ. ವಿಧಾನಸೌಧ, ಶಕ್ತಿಸೌಧಕ್ಕೆ ಇವತ್ತು ಅಪಮಾನ ಮಾಡೋಂಥ ಕೆಲಸ ಮಾಡಿದೆ. ಸಂವಿಧಾನಕ್ಕೆ ಇವತ್ತು ಅಪಮಾನ ಮಾಡೋಂಥ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಈ ಸರ್ಕಾರ 9 ತಿಂಗಳ ಒಳಗಡೆ ಈ ರೀತಿ ಹೇಳಿಕೆಗಳನ್ನು ಕೊಡೋಂಥ ಕೆಲಸ ಆಗಿದೆ. ಬಹುಶಃ ಇದೇ ರೀತಿಯಲ್ಲಿ ಕೂಡ ಗುಜರಾತಲ್ಲಿ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ನರೇಂದ್ರ ಮೋದಿಜಿಯವರು ಕೂಡ ಅವ್ರ ರೀತಿ ಅವರು ಯಾರು ಹೇಳಿದ್ರು, ನಿನ್ನೆ ಮೊನ್ನೆ ನೋಡ್ತಾ ಇದ್ದೆ, ಯಾರು BK ಹರಿಪ್ರಸಾದ್ ಅವರು, BK ಹರಿಪ್ರಸಾದ್ ಅವರು ಹೇಳಿಕೆಯನ್ನು ನೋಡ್ತಾ ಇದ್ದೆ. ಈ ಪಾಕಿಸ್ತಾನ ನಾವೇನು ಬೇರೆ ಅಲ್ಲ, ನಾವು ಭಾರತದಲ್ಲಿದ್ದಂಥ ಯಾವುದೇ ಜಾತಿ ವ್ಯಕ್ತಿಗಳಾಗಲಿ ಅವ್ರನ್ನ ಒಪ್ಪುತ್ತೀವಾಗಲಿ ಪಾಕಿಸ್ತಾನವ್ರನ್ನ ಒಪ್ಪುವಂಥ ಪ್ರಶ್ನೆನೇ ಇಲ್ಲ. ನಮ್ಮ ಭಾರತ ದೇಶ ಅನ್ನೋಂಥದ್ದು ಎಲ್ಲ ಸಮುದಾಯಗಳಿಗೆ ಬೇಕಾದಂಥ ಒಬ್ಬ ನಾಯಕ. ಯಾರೊಬ್ಬ ಕಿಡಿಗೇಡಿಗಳು ಈ ರೀತಿ ಯಾರು ಇವತ್ತು ವಿಧಾನಸೌಧದಲ್ಲಿ ಹೋಗಿ ಯಾರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತಾರೋ ಅವ್ರು ಶ್ರಮಿಸೋಂಥ ಪ್ರಶ್ನೆ ಇಲ್ಲ. ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಬೇಕು, ಯಾರು ತಪ್ಪಿಸಿದ್ರೋ ಅವ್ರಿಗೆ ಕ್ರಮ ತಗೋಬೇಕನ್ನೋದು ಒತ್ತಾಯದ ಜೊತೆಲಿ ಇವತ್ತು ಇಲ್ಲೇ ಊಟ ಮಾಡಿ, ಇಲ್ಲೇ ಎಲ್ಲ ಕೂಡ ಮಾಡಿಕೊಂಡು, ಇಲ್ಲೇ ಬಿರಿಯಾನಿ ತಿಂದು, ಇಲ್ಲೇ ಮಲಗಿ ಇವತ್ತು ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋಂಥರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಹರಿಪ್ರಸಾದ್ ಅವರು ಹೇಳ್ತಾ ಇದ್ರು, ಈ ರೀತಿ ಪಾಕಿಸ್ತಾನ ನಮಗೆ ಬೇರೆ ಅಲ್ಲ, ಪ್ರಧಾನಮಂತ್ರಿಗಳು ಹೋಗಿದ್ದರು, ಅಲ್ಲಿ ಊಟ ಮಾಡ್ಕೊಂಡ್ಬಂದರು, ಅಲ್ಲಿ ಇದ್ದರು, ಅವೆಲ್ಲ ಕೂಡ ನಾನು ವಿಧಾನಸೌಧದಲ್ಲಿ ಕಲಾಪವನ್ನು ಕೂಡ ನಾನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಇವತ್ತು ಗುಜರಾತಲ್ಲಿ ಕೂಡ ಅವತ್ತು ನರೇಂದ್ರ ಮೋದಿಜಿಯವ್ರನ್ನ ಅವರು ಉಲ್ಲೇಖನ ಮಾಡಿದ್ರು, ಏನು ಸಾವಿನ ವ್ಯಾಪಾರಿ ಅನ್ನೋಂಥದ್ದು ಇದೇ ಹರಿಪ್ರಸಾದ್ ಅವರೇ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ಕೊಟ್ಟಿದ್ರು. ಅದೊಂದು ದೊಡ್ಡ ಇಶ್ಯೂ ಆಯಿತು. ಸಾವಿನ ವ್ಯಾಪಾರಿ ಎಂದಂಥ ಟೈಮ್ ಭಾಳ ದೊಡ್ಡ ಇಶ್ಯೂ ಆಯಿತು. ಇವತ್ತು ಈ ಹರಿಪ್ರಸಾದ್ ಅವರು ನೈತಿಕವಾಗಿ ಯಾವೊಂದು ಚುನಾವಣೆ ಮೇಲೆ ಕೂಡ ಗೆಲ್ಲುವಂಥ ವ್ಯಕ್ತಿ ಅಲ್ಲ. ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ಗೆದ್ದರೆ ಬ್ಯಾಕ್ಡೋರಿಂದ ಬಂದು ರಾಜಕಾರಣ ಮಾಡೋಂಥ ವ್ಯಕ್ತಿಗಳು. ಎಲ್ಲ ಒಂದು ಕಡೆ 4 ಭಾಷೆ ಕಲ್ತಾರೆ, 4 ಪದಗಳು ಕಲ್ತಾರೆ ಅಂತೇಳಿ ಇವತ್ತು ಭಾರತಕ್ಕೆ ಅಪಮಾನ ಮಾಡೋಂಥ ವ್ಯಕ್ತಿಗಳನ್ನ ನಾವು ಶ್ರಮಿಸೋಕ್ಕಾಗುತ್ತೆ ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾದ, ಬೇರೆ ಯಾವುದಿಲ್ಲ, ಸೂಟಿ ಬುಟ್ಟಿ ಯಾವುದಿಲ್ಲ. ಹಂಗಾಗಿ ನಾನು ಇವತ್ತು ನಮ್ಮ ಬಳ್ಳಾರಿಯಲ್ಲಿದ್ದಂಥ ಏನು ಇವತ್ತು ನಾಸೀರ್ ಹುಸೇನ್ ಅವರು ರಾಜ್ಯಸಭಾ ಆಯ್ಕೆ ಆದ ನಂತರ ನಮಗೆಲ್ಲೋ ಒಂದು ಕಡೆ ನಮ್ಮವನು ಬಿಡಪ್ಪ ದೊಡ್ಡ ಡೆಲ್ಲಿ ಮಟ್ಟದಲ್ಲಿ ಬೆಳೀತಾನಂತ ನಮಗೆ ಎಲ್ಲ ಒಂದು ಕಡೆ ನಮಗೆ ಸಂತೋಷ ಇತ್ತು. ಈ ಸಂತೋಷದ ಜೊತೆಯಲ್ಲಿ ಪಾಕಿಸ್ತಾನಿಗೆ ಜಿಂದಾಬಾದ್ ಅಂದರೆ ನಮ್ಮ ರಕ್ತದಲ್ಲಿ ಯಾವತ್ತೂ ಕೂಡ ನಾವು ಹರಿಯಂಥ ರಕ್ತ, ಅದು ಭಾರತ ಆಗಿರ್ಬೋದು, ಕೆಂಪು ರಕ್ತ ಆಗಿರ್ಬೋದು. ಇಲ್ಲಿ ಹಿಂದೂ ಮುಸಲ್ಮಾನರು ಯಾವುದೇ ಬೇರೆಯವರಲ್ಲ, ನಮ್ಮ ಭಾರತದಲ್ಲಿದ್ದಂಥ ಎಲ್ಲ ಮುಸಲ್ಮಾನರು, ಹಿಂದೂಗಳು, ಯಾವುದೇ ಜಾತಿ ವ್ಯಕ್ತಿಗಳು ನಾವು ಒಂದು ಅನ್ನೋಂಥ ಭಾವನೆಯಿಂದ ಅದು ಭಾರತ ಮಾತೆ ಅಂತೀವಿ.
ಆದರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದರೆ ಅದನ್ನು ಒಪ್ಪುವಂಥ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ತಕ್ಷಣವೇ ಈ ಸರ್ಕಾರ ಏನಿದೆನೋ NIAಗೆ ಒಪ್ಪಿಸ್ಬೇಕೆಂದರೆ ಒತ್ತಾಯವನ್ನು ಮಾಡ್ತೀನಿ. ಕೂಡ ವರದಿ ಕೂಡ ನಾನು ಕೂಡ ನಿನ್ನೆ ಮೊನ್ನೆ ಯಾಕೆ ನಾನು ಸ್ಪಷ್ಟೀಕರಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನಾನು ಬಳ್ಳಾರಿಗೆ ಬಂದೆ ಸ್ಪಷ್ಟೀಕರಣ ಕೊಡಬೇಕಂತೇಳಿ ಅಂತ ತಿಳ್ಕೊಂಡಿದ್ದೆ. ನಾನು ಎಲ್ಲ ಭಾಳ ಸ್ಪಷ್ಟವಾಗಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ನನಗೆ ಕಿವಿ ಏನನ್ನ ನನಗೆ ಕೇಳಿದಂಥ ನನ್ನ ಕಿವಿ ಏನಿದೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂಥದ್ದೇ ನಾನು ಕೇಳಿದ್ದೀನಿ. ಅವು ಅಕಸ್ಮಿತವಾಗಿ ಯಾರೊಬ್ಬರು ಬಾಯಿ ಮುಚ್ಚಿಸೋಂಥ ಕೆಲಸ ಏನಿತ್ತು, ಯಾರೊಬ್ಬರು ಪಾಕಿಸ್ತಾನ ಜಿಂದಾಬಾದ್ ಅಂತ ಇರೋ ಒಂದೇ ಕಾರಣದಿಂದ ಅವ್ರು ಬಾಯಿ ಮುಚ್ಚಿಸೋಂಥ ಕೆಲಸ ಆಗಿದೆ. ನಾಸೀರ್ ಹುಸೇನಿಗೆ ಜಿಂದಾಬಾದ್ ಬಾಯಿ ಮುಚ್ಚೋಂಥ ಕೆಲಸ ಬೇಕಿದ್ದಿಲ್ಲ, ಕಾಂಗ್ರೆಸ್ ಪಾರ್ಟಿಗೆ ಜಿಂದಾಬಾದ್ ಅಂದಾಗೆಲ್ಲ ಬಾಯಿ ಮುಚ್ಚೋದು ಬೇಕಿದ್ದಿಲ್ಲಲ್ಲ. ಅದಕ್ಕೋಸ್ಕರವಾಗಿ ನಾನೇನು ಕೇಳ್ತಾ ಇದ್ದೀನಿ, ಇವತ್ತು ಈ ರೀತಿ ನೀವು ಧೋರಣೆಯನ್ನು ನೋಡಿಸ್ತಾ ಇದ್ರು. ಇವತ್ತು ಎಲ್ಲ ಒಂದು ಕಡೆ ಇಲ್ಲಿ ಹಿಂದೂ ಮುಸಲ್ಮಾನರ ಬೇರೆ ಪಡಿಸಿ ನಿಮ್ಮ ರಾಜಕಾರಣಕ್ಕೋಸ್ಕರವಾಗಿ ಎಲ್ಲ ಒಬ್ಬರನ್ನ ಕಿಡಿಗೇಡಿಗಳು ತಂದು ಈ ರೀತಿ ಒಡೆಯೋಂಥ ಕೆಲಸ ಆಗ್ತಾ ಇದೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಸರ್, ಈಗ ಅದು FSL ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ FSL ಹೋಗಿದೆ. ಇವಾಗ ಅವರೇನಂದು ನಾಸೀರ್ ಸಾಬ್ಗೆ ಜಿಂದಾಬಾದ್ ಅಂತ ಇವರೇ ಹೇಳ್ತಾ ಇದ್ದಾರೆ. FSL ರಿಪೋರ್ಟ್ ಬರೋದಕ್ಕೆ ಮೊದಲೇ ಇವರೇ ಹೇಳ್ತಾ ಇದ್ದಾರೆ ಅಂತ. ಈಗ ಪಾಕಿಸ್ತಾನ ಜಿಂದಾಬಾದ್ FSL ರಿಪೋರ್ಟ್ ಬರೋದಕ್ಕೆ ಮೊದಲು ಇದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅಂತ ನಾವು ಹೆಂಗೆ ಮಾಡೋದು? ಸರ್, ನನಗೆ ಇವತ್ತು ನೀವು ಎಲ್ಲ ಚಾನಲ್ಗಳು ಯಾವತ್ತಿದ್ರೂ ಕೂಡ ನಾನು ಈ 4 ಅಂಗಗಳಲ್ಲಿ ಪತ್ರಿಕಾ ಅಂಗ ಕೂಡ ಭಾಳ ದೊಡ್ಡ ಶಕ್ತಿ ಇರುವಂಥ ಅಂಗ. ಇವತ್ತು ಇಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಅಂದರೆ ನಾನು ಇಡೀ 10 ಮಂದಿಯಲ್ಲಿ ಕೇಳಿದ್ರು ಕೂಡ 8 ಮಂದಿ ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋವಂಥವ್ರೆ ಭಾಳಷ್ಟು ಮಂದಿ. ಹಂಗಾಗಿ ನನಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ, ಇವತ್ತೆಲ್ಲ ಒಂದು ಕಡೆ ಈ ಸರ್ಕಾರ ಮ್ಯಾನಿಪ್ಯುಲೇಟ್ ಮಾಡೋಂಥ ಕೆಲಸ ಆಗೇ ಆಗ್ತದೆ. ಅವ್ರು ನೋಡ್ರಿ ಹೆಂಗೋ ಒಂದು ತಂದು ನಾಸೀರ್ ಹುಸೇನ್ಗೆ ಜಿಂದಾಬಾದ್ ಅನ್ನೋಂಥದ್ದು ತಂದಾರನ್ನಂಥದ್ದು ಭಾಳ ಸ್ಪಷ್ಟವಾಗಿ ಕೊಡ್ತಾರೆ. ಯಾಕಂದರೆ ನಾನು ಇವತ್ತು 30 ವರ್ಷ ರಾಜಕಾರಣದಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಕೂಡ ಈ ಸರ್ಕಾರಗಳು ಬಂದಂಥ ಅನೇಕ ನಾನು ಈ ರೀತಿ ನಾನು ನೋಡಿದ್ದೀನಿ. ಅವರು ಏನೇನು ರಿಪೋರ್ಟ್ಗಳು ತಂದ್ಕೊತಾರೋ, ಏನೇನು ಯಾವ ರೀತಿಯಲ್ಲಿ ಸಾಕ್ಷಿಗಳನ್ನೇ ಯಾಮಾರಿಸ್ತಾರೋ, ಯಾವ ರೀತಿಯಲ್ಲಿ ಮ್ಯಾನಿಪ್ಯುಲೇಟ್ ಮಾಡ್ತಾರೆ, ಎಲ್ಲ ವಿಚಾರ ನನಗೆ ಗೊತ್ತಿರೋ ಕಾರಣ ಇದು ಕೂಡ ಅವ್ರ ಪರವಾಗಿ ಬರೋಂಥ ಕೆಲಸ ಆಗುತ್ತೆ. ಅಲ್ಲ, FSL ವರದಿಕ್ಕಿಂತ ನಾನು NIA ಕೊಡ್ರಿ ಅಂತ ಹೇಳ್ತೀನಿ. ನಾನು 100% ಪ್ರಭಾವ ಬಿದ್ದೇ ಬೀಳ್ತಾರೆ. ನಾನು NIA ಮೇಲೆ ವಿಶ್ವಾಸ ಇದೆ. NIA ಕೊಡ್ರಿ, NIA ಮೂಲಕ ತನಿಖೆ ಆಗಲಿ ಅಂತೀನಿ. ಸರ್, ಇನ್ನೊಂದು ಅದೇ ಸ್ಪಾಟಲ್ಲಿ ಇದ್ದಂಥ ANI ವರದಿಗಾರ ಏನಂತ ಟ್ವೀಟ್ ಮಾಡಿದ್ದಾರೆ ಅಂದರೆ, ಇದು ನಾಸೀರ್ ಸಾಬ್ಗೆ ಜಿಂದಾಬಾದ್ ಅಂತ ಕೂಗಿದ್ದನ್ನ ಮೀಡಿಯಾಗಳು ಮ್ಯಾನಿಪುಲೇಟ್ ಮಾಡಿ ಇದು ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಅವರು ಟ್ವೀಟ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನಿದೆ ಸರ್? ನಾನು ಎಲ್ಲೋ ಒಂದು ಕಡೆ ಒಂದು ಮಾಧ್ಯಮದವರು ಅನ್ನೋದಕ್ಕಿಂತ ಅದಕ್ಕೋಸ್ಕರ ರಾಷ್ಟ್ರೀಯ ಮಾಧ್ಯಮ ಅಲ್ಲ ನಾನು ಆಯಿತು, ರಾಷ್ಟ್ರೀಯ ಮಾಧ್ಯಮ ಆಗಲಿ, ಇವತ್ತು ನಮ್ಮ ರಾಜ್ಯದಲ್ಲಿದ್ದಂಥ ನಮ್ಮ ದೇಶದಲ್ಲಿದ್ದಂಥ ಮಾಧ್ಯಮಗಳಾಗಲಿ ಇವತ್ತು ಎಷ್ಟಿರ್ಬೋದು ನೀವು ಅರ್ಥ ಮಾಡಿಕೊಳ್ಳ್ರಿ. ಇವತ್ತು NIA ಒಂದು ಅಲ್ಲಿ ಏನು ನಮ್ಮ ಯಾವ ಚಾನಲ್ ಅಂತ ಹೇಳಿದ್ರಿ, ANI ಚಾನಲ್ ಒಂದು ಬಿಟ್ಟರೆ ಬೇರೆ ಯಾರುಗಳು ಇದ್ರ ಬಗ್ಗೆ ಯಾರು ಕಾಮೆಂಟ್ ಮಾಡಿಲ್ಲ. ನಾನು ಅದಕ್ಕೋಸ್ಕರವಾಗಿ ಇದೆಲ್ಲ ಸಮಸ್ಯೆನೇ ಬೇಡ, NIA ಕೊಟ್ಟುಬಿಟ್ಟು ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಸರ್, ನಾನು ಇವತ್ತು ಬಹುಶಃ ಅಂದರೆ ಈ ಮನಸ್ಥಿತಿ ಸರ್ ಮನಸ್ಥಿತಿ ಹಂಗಾಗಿದೆ ಅಂತ ಹೇಳ್ಬಿಡ್ತೀನಿ. ಮನಸ್ಥಿತಿ ಏನಾಗಿದೆ ಅಂದ್ರೆಗಿನ ನೀವು ಉದಾಹರಣೆ ED ತೊಗೊಳ್ರಿ, ಇನ್ಕಮ್ ಟ್ಯಾಕ್ಸ್ ತೊಗೊಳ್ರಿ, ನಂತರ ಬೇರೆ 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 ವಿಚಾರದಲ್ಲಿ ನೋಡಿದಂಥ ಟೈಮಲ್ಲಿ ಕೂಡ ಬಹುಶಃ ನೀವೆಲ್ಲರೂ ಕೂಡ ಪೊಲಿಟಿಷಿಯನ್ಸ್ ಅನ್ನೋಂಥ ವ್ಯಕ್ತಿಗಳು ಇವತ್ತು ಹೇಳ್ತಿರಲ್ಲ, ಯಾವುದೊಂದು ED ರೈಡ್ ಆದ್ರಿಗಿನ ಕೇಂದ್ರ ಸರ್ಕಾರ ಮಾಡಿದೆ, ಮೋದಿ ಮೇಲೆ ಬೆಟ್ಟಿಟ್ಟು ನೋಡ್ಸೋ, ಇನ್ಕಮ್ ಟ್ಯಾಕ್ಸ್ ರೇಟ್ ಆದರೆ ಇಂಥದ್ದಾಗೋದು, NIA ಅಂದರೆ ಪತ್ರಕರ್ತರಿಗೆ ಹೇಳಿದ್ರು ಇಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರೋಂಥದ್ದು. ಇವತ್ತು ಉದಾಹರಣೆಗೆ ಎಷ್ಟು ಮಂದಿ ಪೊಲಿಟಿಷಿಯನ್ಸು ಇವತ್ತು ಇನ್ಕಮ್ ಟ್ಯಾಕ್ಸ್ EDಗಳಲ್ಲಿ ಎಷ್ಟು ಮಂದಿ ಇದ್ದಾರೆ ಹೇಳ್ರಿ? ಕೇವಲ 5% ಮಾತ್ರ, 5%. ಆ 5%ಅಲ್ಲಿ ಕೂಡ ಪೊಲಿಟಿಷಿಯನ್ಸ್ ಇರೋದು 5%, 95% ವ್ಯಾಪಾರಸ್ಥರಿದ್ದಾರೆ. ಈ 5%ಅಲ್ಲಿ ಕೂಡ ಯಾವುದು BJPಯಲ್ಲಿ ಬಂದಂಥವ್ರು, ಇತ್ತೀಚೆಗೆ ನಾವು BJPಯಿಂದ ಈ ಚುನಾವಣೆಗಳು ಬಂದ ತಕ್ಷಣ ಕಾಂಗ್ರೆಸ್ಸಿಂದ BJPಯಿಂದ ಬೇರೆ ಕಡೆ ಇನ್ನೊಂದು ಕಡೆ ಬಂದಮೇಲೆ ಯಾವ ಕೇಸುಗಳನ್ನು ಮುಚ್ಚಾಕಿದ್ದಾರೆ ಅಂತ ಉದಾಹರಣೆ ನೀವು ಕೊಡ್ರಿ ಸರ್. ಯಾವ ಕೇಸುಗಳು ಯಾವ ಪಾರ್ಟಿಯಿಂದ ನಮ್ಮ ಪಾರ್ಟಿ ಬಂದಂತ ಮುಚ್ಚಾಕಂತ ಕೆಲಸ ಆಗಲಿಲ್ಲ. ಎಲೆಕ್ಷನ್ ಬಂದ ಮೇಲೆ ಟಾರ್ಗೆಟ್ ಮಾಡಿ
ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಇನ್ನೊಬ್ಬರ ಮೇಲೆ ಅಲ್ಲ ಆರೋಪ ಅಷ್ಟೇ. ಅಣ್ಣರೇ 10 ವರ್ಷಗಳಿಂದ ಸರ್ಕಾರ ಇದೆ. 10 ವರ್ಷ ಇವತ್ತೇನಲ್ಲಣ್ಣ, 10 ವರ್ಷದಿಂದ ಸರ್ಕಾರದಲ್ಲಿ ಇಡಿ ಕೇಸ್ ಆಗಲಿ, ಇನ್ಕಮ್ ಟ್ಯಾಕ್ಸ್ ಕೇಸ್ ಆಗಲಿ, NI ಕೇಸ್ ಆಗಲಿ ಮುಚ್ಚಾಕಿದ್ರೆ ಒಂದು ಉದಾಹರಣೆ ಕೊಟ್ಬಿಡಿ. ಅಲ್ಲ ಒಂದು ಉದಾಹರಣೆ ಕೊಡ್ಬೇಕಲ್ಲ, ಒಂದು ಉದಾಹರಣೆ ಕೊಡ್ಬೇಕಲ್ಲ. ಕಾಂಗ್ರೆಸ್ ಅವ್ರ ಮೇಲೆ ಎಷ್ಟು ಜನ ಮಾಡಿದ್ರು, ಬಿಜೆಪಿ ಅವ್ರ ಮೇಲೆ ಎಷ್ಟು ಜನ ಮಾಡಿದ್ರು, ಒಳ್ಳೆ ಕಾಂಗ್ರೆಸ್ ಅವ್ರು ಮಾತ್ರ ಇದು ಕಾನ್ಸ್ಪಿರಸಿ ಅಣ್ಣ, ಕಾನ್ಸ್ಪಿರಸಿ. ಉದಾಹರಣೆಗೆ ನಾನು ಇಡೀ ರಾಜ್ಯ ಇಡೀ ದೇಶವನ್ನು ಸುತ್ತಾಡಿದೆ. ಸಿದ್ದೇಶ್ವರನವರು ಕೇಂದ್ರ ಮಂತ್ರಿ ಇದ್ದಂಥ ಟೈಮಲ್ಲಿ ಬಹುಶಃ ನೀವು ಅರ್ಥ ಮಾಡ್ಕೊಳ್ಳೋಣ, ಕೇಂದ್ರ ಮಂತ್ರಿಗಳದ್ದು ಅವ್ರ ಮನೆ ರೇಡ್ ಮಾಡಿದ್ರಣ್ಣ. ಅಂದರೆ ನಾನೇನು ಹೇಳ್ತೀನಣ್ಣ ಅಂದರೆ ಇವರು ಇಲ್ಲಿ ಸಿಗಾಕೊಂಡಂತ ತಕ್ಷಣ ಇವತ್ತು ನನಗೆ ಸಂಬಂಧಪಟ್ಟಿದ್ದಂಥ ಎಷ್ಟು ಮಂದಿ ನೀವು ನೋಡಿಲ್ಲ ಸರ್. ಈಗ ನಾಸಿರ್ ಹುಸೇನ್ ಅವರು ಪರವಾಗಿ ಇವಾಗ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಸಾಮಾನ್ಯವಾಗಿ ಎಲ್ಲ ಭಾರತೀಯರಿಗೆ ನೋವಾಗುತ್ತೆ, ಅವ್ರು ಖಂಡಿಸ್ತಾರೆ. ಆದರೆ ಇದೇ NI ಬಳ್ಳಾರಿಯಲ್ಲಿ 4 ಜನ ಇಟ್ಕೊಳ್ಳೋದು, ಅದಕ್ಕೆ ಇಲ್ಲಿ ಬಳ್ಳಾರಿ ಅವ್ರನ್ನ ಇಟ್ಕೊಳ್ಳೋದು. ಈಗ ಅವು ಒಂದೂ ಮಾತಾಡಲಿಲ್ಲ, BJP ಅವರು ಬಳ್ಳಾರಿ ಅವರು ನೀವು ಮಾತಾಡಲಿಲ್ಲ. ಹೌದು ನಮ್ಮ ಬಳ್ಳಾರಿ ಹಿಂಗೆ ಆಗ್ತಿದೆ, ಈ ಥರ ಆತಂಕವಾದಿಗಳು ಇಲ್ಲೇ ಇದ್ದಾರೆ ಅಂತ ಒಂದು ನೋವು ವ್ಯಕ್ತಪಡ್ತಾರೆ ನೀವು. ಆದರೆ ಈಗ ಅಂದರೆ ಜನರು ಇದನ್ನು ವಿಶ್ಲೇಷಣೆ ಹೆಂಗೆ ಮಾಡ್ತಾರೆ ಅಂದರೆ, ಚುನಾವಣೆ ಬಂತು, ಈಗ ಇದನ್ನು ಪೊಲಿಟಿಸೈಸ್ ಮಾಡ್ತಾರೆ. ಎಲೆಕ್ಷನ್ ಹತ್ರ ಬಂದು ಪೊಲಿಟಿಸೈಸ್ ಮಾಡ್ತಾರೆ, ಎಲ್ಲ ಕಡೆ ಪ್ರತಿಭಟನೆಗಳು ಮಾಡ್ತಾರೆ. ಅದು ಸಹಜ, ಮಾಡಲೇಬೇಕು. ಪಾಕಿಸ್ತಾನ ಜಿಂದಾಬಾದ್ ಅಂತ ಮಾಡಲೇಬೇಕು. ಆದರೆ NI ಅವ್ರು 4 ಜನ ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಕೂಡ ಒಬ್ಬ BJP ಮುಖಂಡರು ಆತಂಕ ವ್ಯಕ್ತಪಡಿಸಲಿಲ್ಲಲ್ಲ. ನೋಡಿ, ನಾನು ಬಹುಶಃ ನಮ್ಮ ಬಳ್ಳಾರಿಯಿಂದ 7 ಮಂದಿನೂ ಎಷ್ಟು ಮಂದಿನೂ ತೊಗೊಂಡೋಗಿದ್ದಾರಣ್ಣ. ಅವರೆಲ್ಲರೂ ಕೂಡ ಇಲ್ಲೇ ಬಂದಿದ್ದಾರಣ್ಣ ನನ್ನ ಹತ್ರ. ದಿನನಿತ್ಯ ಇವಾಗ ಕೂಡ ಬರ್ತಾಯಿದ್ದಾರೆ. ಕೆಲವು ಮಂದಿ ಹುಡುಗರು ಹೈದರಾಬಾದಲ್ಲಿ ಕೆಲವು ಮಂದಿ ಇದ್ದಾರೆ, ಕೆಲವು ಮಂದಿರು ಬೆಂಗಳೂರಲ್ಲಿ ಕೆಲವು ಮಂದಿ ಇದ್ದಾರೆ, ಕೆಲವು ಮಂದಿ ಬೇರೆ ಬೇರೆ ಕಡೆ ಇದ್ದಾರಣ್ಣ. ಅಲ್ಲಿ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದರು ಅವ್ರ ಹತ್ರ ನಾನೇ ಮಾತಾಡ್ತಾ ಇದ್ದೀನಿ ಅಣ್ಣ. ಯಾರು ಕೂಡ ಈ ಸಾಹಸ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ನನಗೆ ನನ್ನ ಊರಿನ ಬಗ್ಗೆ ಗೌರವ ಇದೆ. ನಾನು ಯಾವತ್ತೂ ಕೂಡ ಜಾತಿ ಅನ್ನೋಂಥ ವಿಷಯವನ್ನು ಹಿಡ್ಕೊಂಡು ರಾಜಕಾರಣ ಮಾಡಿದಂಥ ವ್ಯಕ್ತಿಗಳಲ್ಲ. ಯಾಕಂದರೆ ಅವತ್ತು ಹಿಡ್ಕೊಂಡೋದಂಥ ಟೈಮಲ್ಲಿ ಅಲ್ಲಿ ಏನಿದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಎದಕ್ಕೋಸ್ಕರ ಹಿಡ್ಕೊಂಡೋದ್ರು, ಎಲ್ಲ ಒಂದು ಕಡೆ ಇನ್ವೆಸ್ಟಿಗೇಷನ್ ಮಾಡೋಂಥ ಟೈಮಲ್ಲಿ ಬಳ್ಳಾರಿ ಹೆಸರು, ಬಳ್ಳಾರಿ ಹುಡುಗರು ಉಲ್ಲೇಖನ ಮಾಡಿರೋ ಕಾರಣ ಇಲ್ಲಿ ಸಾಕ್ಷ್ಯಾಧಾರವಾಗಿ ಕೆಲವೊಂದು ವಸ್ತುಗಳು ಸಿಕ್ಕ್ಯಾವಂತ ತಿಳ್ಕೊಂಡಿನಿ, ಕೆಲವೊಂದು ಸಾಮಾನುಗಳು ಸಿಕ್ಕ್ಯಾವಂತ. ಹಂಗಾಗಿ ಎಲ್ಲೋ ಒಂದು ಕಡೆ ಲಿಂಕ್ ಮಾಡಿ ತೊಗೊಂಡೋದಂಥ ಟೈಮಲ್ಲಿ ಅವ್ರ ಪೇರೆಂಟ್ಸ್ ಎಲ್ಲ ಡೈಲಿ ನನ್ನ ಕಡೆ ಬರ್ತಾರಣ್ಣ. ನಾನು ಇವತ್ತಿನ ತನಕಾಗಿದೆ ಅವ್ರನ್ನ ಇನ್ವೆಸ್ಟಿಗೇಷನ್ ಆಫೀಸರ್ IG ಲೆವೆಲಲ್ಲಿದ್ದಂಥ ಆಫೀಸರು ಕೂಡ ನಾನೇ ಖುದ್ದಾಗಿ ಫೋನ್ ಮಾಡಿ, ಅನ್ನೋರೆ ನೀವು ನಮ್ಮ ಹುಡುಗರು ತಪ್ಪಿದಸ್ರಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಳಿಸ್ಕೊಟ್ರಿ ಅಂದರೆ ಅವ್ರು ಏನಂದ್ರೆ ರಾಮ್ಲವರೇ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ. ಬೇರೆ ಬೇರೆ ಬಗ್ಗೆ ನಮಗೆ ತನಿಖೆ ನಡೆಯೋಂಥ ಟೈಮಲ್ಲಿ ನಾವು ಯಾವುದೋ ಒಂದು ವಿಚಾರ ನಮಗೆ ಏನನ್ನ ಸುಳಿವು ಸಿಗುತ್ತೆ ಅನ್ನೋಂಥ ಕಾರಣದಿಂದ ನಾವು ಪ್ರಯತ್ನ ಮಾಡ್ತಾಯಿದ್ವಿ ಅಂತೇಳಿ ಅವ್ರು ಕೂಡ ನನಗೆ ಮಾಹಿತಿ ಕೊಡೋಂಥ ಕೆಲಸ ಮಾಡಿದ್ದಾರೆ. ನಾನು ನನ್ನ ಪ್ರಾಮಾಣಿಕವಾದಂಥ ಕೆಲಸ ಮಾಧ್ಯಮಗಳಲ್ಲಿ ಬಿಟ್ಟು ಕೂಡ ಅವ್ರ ಪೇರೆಂಟ್ಸ್ ಎಲ್ಲ ಬಹುಶಃ ಬಂದಿದ್ದಾರೆ ಅನ್ನೋ ಹೊರಗಡೆ ಎಲ್ಲರೂ ಕೂಡ ಅವರು ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ಡೈಲಿ ಬಂದು ಹೋಗ್ತಾರೆ, ನಾನು ಮಾಡ್ತಾನೆ ಇರ್ತೀನಿ. ಆ ಥರ ನಾನು ಯಾವುದೇ ಇಲ್ಲ. ನಿಮ್ಮ ಪ್ರಯತ್ನ ತಪ್ಪು ಅಂತ ನಾನು ಹೇಳ್ತಿಲ್ಲ. ಈಗ ಇಸ್ರೇಲ್ ಗಲಾಟೆ ಆದಾಗ ಕೂಡ ನೀವು ಅವತ್ತು ನಾನು ಇದ್ದೆ, ಅವರೆಲ್ಲ ಮಾತಾಡಿದ್ರಿ. ಆ ಇಸ್ರೇಲ್ ಬರೋವಾಗ ಇದ್ದು ಆದಾಗ ನೀವು ಮಾತಾಡಿದ್ರಿ, ಪ್ರಯತ್ನ ಮಾಡಿದ್ರಿ, ಬಳ್ಳಾರಿ ಅವರು ನಮ್ಮವರು ಇದು ಮಾಡ್ರಿ ಅಂತ. ಪ್ರಶ್ನೆ ಏನು ಬರ್ತದೆ ಅಂದರೆ, ಈಗ NI ಅವರು ಬಳ್ಳಾರಿ ಅವರು 4 ಜನ ಹಿಡ್ಕೊಂಡು ಹೋದಾಗ ಒಂದು ಯಾವ ರೀತಿ ಒಂದು ಆತಂಕ ವ್ಯಕ್ತಪಡಲಿ. ಅವರು ತಪ್ಪು ಮಾಡಿದರು, ಈಗ NI ಅವರು ಸುಮ್ಮನೆ ಬಂದು ಯಾರು ಹಿಡ್ಕೊಂಡು ಹೋಗಲ್ಲ. NI ಅವರು ಮಾಡ್ತಾರೆ ಅಂತಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಅದು 6 ತಿಂಗಳು ಅವರು ಎಲ್ಲ ಸರ್ಚ್ ಮಾಡೇ ಮಾಡ್ತಾರೆ. ಹಂಗಾದ್ರೆ ನಮ್ಮದು ಆತಂಕ, ನಮ್ಮ ಕೂಡ ಆತಂಕ ಏನದು ಬಳ್ಳಾರಿಯಲ್ಲಿ ಈ ಥರ ನಡೀತಿದೆ ಅಂದಾಗ ಇಲ್ಲಿನ ಪೊಲಿಟಿಕಲ್ ಲೀಡರ್ಸ್ ಆದರೂ ಒಂದು ಬೇಸರ ವ್ಯಕ್ತಪಡಿಸೋದು, ಆತಂಕ ವ್ಯಕ್ತಪಡಿಸೋದು. ದೇಶದ ಭದ್ರತೆ ವಿಚಾರ ಬಂದಂಥ ಟೈಮಲ್ಲಿ ಅವರು ಕೂಡ NI ಅವರು ಬಂದು ನೀವು ಹೇಳದಂತೆ ಇನ್ವೆಸ್ಟಿಗೇಷನ್ ಮಾಡಿ ತೊಗೊಂಡೋಗಿರ್ತಾರೆ. ತೊಗೊಂಡೋದಂಥ ಟೈಮಲ್ಲಿ ಕೂಡ ಆಲ್ರೆಡಿ ನಾವು ತಕ್ಷಣವೇ ಈ ರೀತಿ ನಾವು ಮಾಧ್ಯಮಗಳಲ್ಲಿ ಹೋಗೋದ್ರಿಂದ ದೇಶದ ಭದ್ರತೆ ವಿಚಾರದಲ್ಲಿ ಅಲ್ಲಿನ ಏರ್ಪೇರಾದಂಥ ಟೈಮಲ್ಲಿ ಎಲ್ಲರಿಗೂ ತೊಂದರೆ ಆಗೋಂಥ ಅವಕಾಶಗಳಿರ್ತವೆ. ಹಂಗಾಗಿ ಆ ವಿಚಾರದ ಬಗ್ಗೆ ನಾವು ಯಾರೂ ಉಲ್ಲೇಖನ ಮಾಡಿಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.